ಲಲಿತವ್ವ, ಲಲಿತವ್ವ, ಏನಮ್ಮ? ಅದು ಹೊರಗಡೆ, ಮನೆ ಹೊರಗಡೆ ಸಹಿತಾವ್ ಬಂದು ನಿಂತಾಳ. ಹೋಗು, ಎದಕ್ಕೆ ಕರ್ಯಾಕ ಕುಂತಾಳೆ, ನಿನಗೆ ಏನೋ ಮಾತಾಡೋದೈತಂತಂದು ಹೋಗವ ಒಂದು ಸ್ವಲ್ಪ. ಹೌದನ್ಬೆ, ಅದು ಒಳಗಡೆ ಊಟ ನೀಡಬೇಕಾಗಿತ್ತೀವಿ. ಚಿಗವರೆಲ್ಲ ಊಟಕ್ಕೆ ಕುಂತಾರ. ನಾ ಅವ್ರಿಗೆ ಹೇಳ್ತೀನಂತ, ಅವ್ರ ನೀಡ್ಕೊಂಡು ತಿಂತಾರ. ನೀವು ಹೋಗಿ, ಪಾಪ ಇದಕ್ಕೆ ಬೇಸರದಾಗಿದ್ದಂಗೆ ಐತಾ ಹುಡುಗಿ. ಹೋಗಿ ನೀನು ಲಗುನ. ಹೌದನ್ಬೆ, ತಗೋಬೆ, ನಾ ಮಾತಾಡ್ಸ್ಕೊಂಡು ಬರ್ತೀನಿ. ನೀನು ಆದ್ರೆ ಊಟ ಮಾಡ್ತಿರ್ಬೇ, ಇಲ್ಲ ನಾ ಬಂದು ಹಚ್ಕೊಡ್ತೀನಂತ. ನನಗಿನ ಹಸು ಆಗಿಲ್ಲ. ಹಂಗೇನಾರು ಹಸು ಆತಂದ್ರೆ ನಾ ನೀಡ್ಕೊಂಡು ಉಣ್ತೀನಂತ. ನೀ ಏನು ಚಿಂತೆ ಮಾಡೋಕೋಬೇಡ. ಹೋಗು, ಸೈತನ್ನ ಮಾತಾಡ್ಸಿ ಬಾ, ಆಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡಕ್ಕೆ ಬರ್ತೈತಿ. ಸರಿ ಬೇ. ಸವಿತಿ, ಆರಾಮದೇನು? ಏನಿಲ್ಲಲೇ ನೀನು? ಮುಖ ಯಾಕೆ ಇಳ್ದಂಗಾಗೈತಲ್ಲ? ಹಂಗೇನಿಲ್ಲವ, ಆರಾಮದೀನಿ. ಅದ ನಿಂತಾನು ಒಂಚೂರು ಮಾತಾಡೋದಿತ್ತ. ನಮ್ಮ ಮನ್ಯಾಗ ಮಾತಾಡೋಣಂದ್ರೆ ಅವು ಅಪ್ಪ ಎಲ್ಲ ಕುಂತಿದ್ರ. ನಿಮ್ಮ ಮನೆಯೊಳಗೆ ಬಂದು ಮಾತಾಡ್ಬೇಕಂದ್ರೆ ನಿಮ್ಮ ಚಿಗೋ ಹೆಂಗದ ಗೊತ್ತಲ್ಲ. ಅದಕ್ಕೆ ಅಮ್ಮನ ಕೈಯಾಗ ಹೇಳಿ ಕಳಿಸಿದೆ, ಲಲಿತವನ್ನ ಸ್ವಲ್ಪ ಹೊರಗಡೆ ಕಳಿಸ್ಬೇ, ಮಾತಾಡ್ತೀನಿ ಅಂತಂದು. ಅದಕ್ಕೆ ಕಳಿಸಿದ್ಲು. ಏನಾರು ಕೆಲಸ ಐತೆ ನಿಂದು? ಏನು ಮಾತಾಡಿದ್ರೆ ನಡೀತೈತೆ? ಯವ್ವ, ನಂದು ಕೆಲಸ ದಿನ ಮನೆಯಾಗಿದ್ದಿದ್ದ, ಅದೇನಂತ ಮುಖ್ಯ ಅಲ್ಲ. ನೀ ಹೇಳು, ಏನೋ ಮಾತಾಡೋದೈತಂದು ಅಂತ. ಅದು ಅಲ್ಲದೆ ಏನೋ ಬೇಜಾರನಾಗದೆ ಅಂತಲ್ಲ ಅಮ್ಮನೂ ಅಂದ್ಲು. ಓ ಸವಿತಿ, ನಿಂದು ಬ್ಲೌಸ್ ಹೊಲೆಯೋದೆಲ್ಲ ಮುಗ್ದೈತ್ಲೆ. ಇನ್ನೂ ಎರಡಷ್ಟ ಹುಕ್ ಸಚ್ಚೋದು ಉಳಿದೈತಿ. ಅದು ಹೊಲೆಯೋದಾದ ತಕ್ಷಣ ಎರಡು ಹುಕ್ ಸಚ್ಚಿದ ತಕ್ಷಣ ಕೊಟ್ಟು ಬಿಡ್ತೀನಿ. ಅನ್ನಂಗೆ ಯಾವಾಗ ಬರ್ತೀನಿ ಅಂತ ಅಂದಾರ, ನೋಡಕ್ಕೆ ಬರ್ತೀನಿ ಅಂತ ಅಂದಿದ್ರಲ್ಲ. ಹಾಂ, ಯಾಕಲೆ ಏನಾತು? ಇದಕ್ಕೆ ಮುಖ ಈಟ ಮಾಡ್ಕೊಂಡೇ ಇಲ್ಲ, ಏನಾತು? ಅವ್ರು ನೋಡಕ್ಕೆ ಬರಾಕುಂತಿದ್ದಲ್ಲ, ಅದು ಬರೋದು ಕ್ಯಾನ್ಸಲ್ ಆಗೈತಿ. ಕ್ಯಾನ್ಸಲ್ ಆತಾ? ಎದಕ್ಕೆ? ಅವ್ರಿಗೇನ ಹಳ್ಳಿ ಹುಡುಗಿ ಬ್ಯಾಡ ಅಂತ, ಪ್ಯಾಟರ್ನ್ ಹುಡುಗಿನ ಬೇಕಂತ. ಅದಕ್ಕೆ ಬರೋದು ನಮ್ಗೆ ಹಳ್ಳಿ ಹುಡುಗಿ ಎಲ್ಲ ಬ್ಯಾಡ್ರಿ, ನಿಮ್ಮ ಮಗಳು ಬೇಡ ಅಂತ ಹೇಳಿ ಬರೋದನ್ನು ಕ್ಯಾನ್ಸಲ್ ಮಾಡಿದ್ರು. ಮನ್ಯಾಗ ಅವ್ವ ಅಪ್ಪ ಎಲ್ಲ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟಾರ. ನನಗೂ ಒಂಥರ ಬೇಜಾರು ಅನ್ಸಾಕೊಂಡ್ಬಿಟ್ಟೈತಿ. ಎದಕ್ಕೆ ಬೇಜಾರು ಮಾಡ್ಕೋತಿ ಬಿಡಲಿ. ಅವ ಇಲ್ಲ ಅಂದ್ರೆ ಇನ್ನೊಬ್ರು ಯಾರು ಬಂದ ಬರ್ತಾರೆ. ನಿನಗೇನು ಅಂದ ಇಲ್ಲ, ಚಂದ ಇಲ್ಲ, ಏನಿಲ್ಲ. ಅವನು ನೋಡಿದಿಲ್ಲ ಈಗಲೇ ಅವ್ನ ಬುದ್ಧಿ ಏನಂತ ಗೊತ್ತಾಗ್ತಿಲ್ಲ. ಹಳ್ಳಿ ಹುಡುಗಿ ಬ್ಯಾಡ ಅಂತ. ಯಾಕೆ ಹಳ್ಳಿ ಹುಡುಗಿಯರು ಏನು ಸಂಸಾರನೂ ಮಾಡಂಗಿಲ್ಲ ಅಂತ ಅವನಿಗೆ? ನಮ್ಮವ್ವ ನಮ್ಮಪ್ಪ ಭಾಳ ಬೇಜಾರಾಗ್ಬಿಟ್ಟಾರ್ಲಿಪ್ಪ. ಅವರು ಕ್ಯಾನ್ಸಲ್ ಮಾಡಿದಕ್ಕೆ ನಂಗೆ ಅದಕ್ಕೆ ಬೇಜಾರು ಅನ್ಸೊಂಡೈತಿ. ಅವ ಕ್ಯಾನ್ಸಲ್ ಮಾಡಿದಕ್ಕೆ ನನಗೇನು ಬೇಜಾರಿಲ್ಲ. ಹೋಗ, ಇನ್ನೊಂದು ಸ್ವಲ್ಪ ದಿನ ನಾನು ಅವ್ರ ಮನೆಗೆ ಆರಾಮಾಗಿರ್ತೀನಿ ಅಂತೀನಿ ನಾನು. ಆದರೆ ನಮ್ಮವ್ವ ನಮ್ಮಪ್ಪಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟಾರ ಅವ್ರು. ನೀನೇನು ತಲೆ ಕೆಡಿಸ್ಕೋಬೇಡ, ಆಮೇಲೆ ನಾನು ಬಂದು ಇಬ್ಬರು ಹತ್ರ ಮಾತಾಡ್ತೀನಿ ಅಂತ. ನೀನೇನು ಮೊದಲು ನೀನು ಸ್ಟ್ರಾಂಗ್ ಆಗಿರು. ಇಲ್ಲ, ನಂಗೆ ನಿಜ ಅಂದ್ರೆ ಈಗೇನು ಇವ್ರು ಬರಕ್ಕೆ ಕುಂತಿರಲ್ಲ, ಅವ್ರು ಬರೋದ ನೋಡಕ್ಕೆ ಬರೋದ ಇಷ್ಟ ಇಲ್ಲಾಗಿತ್ತು. ಯಾಕಂದ್ರೆ ಹಿಂಗೆ ಆರಾಮಾಗಿ ನಾವಿಬ್ಬರು ಮಾತಾಡೋದಿರೋದಾಗ್ತಿತ್ತ. ಇವಾಗ ನಾ ಮದುವೆ ಆಗೋದೆ ಅಂದ್ರೆ ನಾನೆಲ್ಲೋ ಇರ್ತೀನಿ, ನೀನು ಎಲ್ಲೆಲ್ಲೋ ಹೊಕ್ಕಿದ್ದಿ. ಹಾಗಾಗಿ ನನಗೆ ಮದುವೆ ದಿನ ಇಷ್ಟನೇ ಇಲ್ಲ. ಇನ್ನೊಂದು 2 ವರ್ಷ ಆರಾಮ್ ನಮ್ಮ ಮನ್ಯಾಗ ಇರಬೇಕಂತ ಆಸೆ. ಆದರೆ ನಮ್ಮವ್ವ ನಮ್ಮಪ್ಪ ಕೇಳಬೇಕಲ್ಲ ನನ್ನ ಮಾತು. ನೀನೇನು ಸಣ್ಣಕ್ಕೇನ ಮದುವೆ ಮಾಡ್ಕೊಡ್ತೀವಿ, ಚಲೋ ಹುಡುಗ ನೋಡಿ ಮದುವೆಯಾಗಿ ಹೋಗ್ಬಿಡವ ಗಂಡನ ಮನೆಗೆ, ಅಲ್ಲಿ ಚಂದನ ತಂಗಿರಂತೆ ಅಂತಾರೆ. ನಮ್ಮವ್ವ ನಮ್ಮಪ್ಪನ ಮಾತಿಗೆ ತಲೆ ಕೇಳಾರ್ದ ಹ್ಞೂ ಅಂತಂದಿದ್ದೆ. ನಂಗಂತೂ ಬರಲಾರ್ದು ಇನ್ನೂ ಚಲೋ ಆಯ್ತು. ಇನ್ನೂ ಒಂದು ಸ್ವಲ್ಪ ದಿನ ಆರಾಮಾಗಿರ್ಬೋದು ಬಿಡ್ಲೆ. ಇದು ನಮ್ಮ ಸವಿತಾ ಅಂದ್ರೆ. ನೀನೇನು ಬೇಜಾರಾಗಬೇಡ, ಇದಕ್ಕಿಂತ ಚಲೋ ಹುಡುಗ ಸಿಕ್ತ. ಅವನಿಲ್ಲ ಅಂದ್ರೆ ಹೋಗ ಅಂತ ಅನ್ಬೇಕಷ್ಟ. ನೀ ಏನು ತಲೆ ಕೆಡಿಸ್ಕೋಬೇಡ. ಈಗ ಆರಾಮಾಗಿ ಮನೆಗೆ ಹೋಗು. ನಾ ಸಂಜೆ ಮುಂದೆ ಬಂದು ನಿಮ್ಮವ್ವ ನಿಮ್ಮಪ್ಪನ ಇಬ್ಬರ ಹತ್ರನೂ ನಾ ಮಾತಾಡ್ತೀನಿ ಅಂತ, ಅವ್ರಿಗೆ ಸಮಾಧಾನ ಮಾಡ್ತೀನಂತ. ಸರಿನಾ? ಸರಿ, ನಿನ್ನ ತಾಲಿ ಮಾತಾಡಿದೆಲ್ಲ ಎಷ್ಟೋ ಸಮಾಧಾನ ಅನಿಸ್ತು. ಸರಿ, ನೀವು ಹೋಗಿ ಊಟ ಮಾಡು, ನಾನು ಊಟ ಮಾಡ್ತೀನಿ. ನಿಂದೇನು ಕೆಲಸ ಐತೆ ನೋಡಿ ಎಲ್ಲ ಮುಗಿಸ್ಕೊಂಡು ನಾನು ಕೆಲಸ ಮುಗಿಸ್ಕೊತೀನಿ. ಸಂಜೆ ಮುಂದೆ ಬಾ ಮನೆ ತಾಲೆ. ಸರಿ ಆಯ್ತು. ಅತ್ಯಾರ ಏನೋ ಮಾತಾಡೋದೈತಂತಂದ್ರಿ ಅಲ್ರಿ? ಹೂನಪ್ಪ, ನೀವೆಲ್ಲರೂ ಇದ್ದಿದ್ದು ಚಲೋನ ಆತ. ಅಂದಂಗೆ ಚಂದ್ರು ಎಲ್ಲದನ್ನ ಕಾಣವಲ್ಲಲ್ಲ. ರಾಜು ಅಂತೂ ಆಫೀಸ್ಗೆ ಹೋಗೋಣ. ಚಂದ್ರು ಎಲ್ಲದನ್ನ? ಕೃಷ್ಣ, ಚಂದ್ರನ್ ಕರ್ಕೊಂಬ ಹೋಗ. ಅದು ಯಮ್ಮ, ಅಣ್ಣ ಯಾಕೋ ಒಂದು ಸ್ವಲ್ಪ ತಲೆನೋವು ಸಾಕೊಂತೈತಿ, ಮಕ್ಕೋತೀನಿ ಅಂತಂದು ಮಕ್ಕೊಂದಾನ್ಬಿ. ಹೌದಾ? ಯಾಕೆ ಆರಾಮದಾನ? ನೀನಿಲ್ಲ ಆರಾಮಿಲ್ಲ ಅಂದ್ರೆ ಹೋಗಿ ತೋರ್ಸ್ಕೊಂಡ್ರೆ ಬರ್ರಿ ಹೋಗ. ಇಲ್ಲ ಬೇಮ್ಮ, ಹಂಗೇನಿಲ್ಲ, ಆರಾಮದಾನ. ತಲೆ ಅಷ್ಟೇ ಒಂದು ಸ್ವಲ್ಪ ನೋವು ಸಾಕೊಂತೈತಂತ. ಒಂದು ತಾಸು ಮಕ್ಕೊಂಡೆದ್ದ ಅಂದ್ರೆ ಎಲ್ಲ ಆರಾಮಾಕೈತಿ. ಹೌದನ? ಸರಿ ತಗೋ. ಅಂದಂಗೆ ಅಳಿಯಂದ್ರೆ ಏನಿಲ್ಲ, ಇವಾಗ ಮತ್ತು ಕೃಷ್ಣಂದು ಚಂದ್ರದು ಇಬ್ರದ್ದು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡೀನಿ ನಾನು. ಯಾಕಂದ್ರೆ ಈಗಿಬ್ಬರು ವಯಸ್ಸಿಗೆ ಬಂದಾರ. ಈಗ ರಾಜುದು ಹ್ಞೂ ಅಂದ್ರೆ ರಾಜುದು ಮದುವೆ ಮಾಡಿ ಮುಗಿಸ್ಬಿಡೋಣ. ಗಂಡ್ಮಕ್ಳದ ಏನೈಕೆ ಅಂತೂ ಸಣ್ಣಕ್ಕೆ ಅದಾಳ. ಗಂಡ್ಮಕ್ಳದ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ವಯಸ್ಸಿದ್ದಾಗ ಮದುವೆ ಮಾಡಿದ್ರೆ ಜೋಡಿನೂ ಚಂದ ಕಾಣಿಸ್ತೈತಿ. ಅದು ಅಲ್ಲದೆ ಈಗ ಬರ್ತಾ ಬರ್ತಾ ಈಕೆ ಲಕ್ಷ್ಮಿಗೂ ಮನ್ಯಾಗ ಕೆಲಸ ಮಾಡೋಕ್ಕಾಗೋಲ್ದು. ಸೊಸೆಯರು ಬಂದ್ರೆ ಒಂದು ಸ್ವಲ್ಪ ಅಕ್ಕಿಗೂ ಹಳವಾರು ಅನ್ನಿಸ್ತೈತಲ್ಲ ಅನ್ನೋದು. ಯವ್ವ, ನೀನು ಚಂದ್ರದು ಕೃಷ್ಣಂದು ಮದುವೆ ಮಾಡು, ನಾ ಬೇಡ ಅಂತ ಅನ್ನಂಗಿಲ್ಲ. ಆದ್ರೆ ರಾಜ್ಯದ ಈಗಲೇ ಬೇಡ. ಅವ ಇನ್ನ ಆಫೀಸ್ಗೆ ಹೊಂಟಾನ. ಅವನಿನ್ನ ದೊಡ್ಡದು ಕೆಲಸ ನೋಡ್ತೀನಿ ಅಂತ ಅಂದಾನ. ದೊಡ್ಡದು ಕೆಲಸ ಎಲ್ಲ ಮಾಡಲಿ. ಅವನದೇನು ಈಗೇನು ಅವಸರಿಲ್ಲ. ಅವನದೇನೇ ಏನು ವಯಸ್ಸಂತ ಏನು ಹಾಳಾಗ ಕುಂತಿಲ್ಲ. ಅವನದು ಬೇಡ. ಬೇಕಾದ್ರೆ ಚಂದ್ರದು ಕೃಷ್ಣಂದು ಇಬ್ರದ್ದು ಮದುವೆ ಮಾಡಿ ಮುಗಿಸೋಣಂತ ಒಮ್ಮಿಗೆ. ನೀವೇನಂತೀರಿ ಹೇಳಿ ಅಂದ್ರೆ?
ಅತ್ಯಾರ ಈಗ ಹೆಂಗೋ ಮೂರು ಮದ್ವಿನೂ ಮಾಡಕ್ಕೆ ಬರಂಗಿಲ್ಲ, ಮಾಡಿದ್ರೆ ಮತ್ತೆ ಅಪಶಕುನ ಆಕೈತಿ. ಇಬ್ರದ ಮದ್ವೆ ಮಾಡಂತವ್ರಿ ಬೇಕಾದ್ರೆ, ಚಂದ್ರದು ಮತ್ತು ಕೃಷ್ಣಂದು ಇಬ್ರದು ಒಮ್ಮಕ್ಕ ಮದ್ವೆ ಮಾಡಿದ್ರೆ ಚಲೋ ಆಕೈತಿ ಅಂತಂದು ನಂಗೂ ಅದ ಅನಿಸ್ತೈತಿ ನೋಡ್ರಿ. ನೀನೇನಂತೀಯಪ್ಪ ಕೃಷ್ಣ? ಯಮ್ಮ ಕೈ ಮುಗಿತೀನಿ ಬಿ, ನಂಗೆ ಈಗಲೇ ಮದ್ವೆ ಬೇಡ, ಬೇಕಾದ್ರೆ ಅಣ್ಣಂದು ಮದ್ವೆ ಮಾಡಿರಿ, ಅಣ್ಣನ ಮದ್ವೆ ಮಾಡಿ ಮುಗಿಸ್ರಿ. ನಂದು ಇನ್ನೊಂದು 2 ವರ್ಷ ಬ್ಯಾಡ ಬಿ ಅಮ್ಮ ಪ್ಲೀಸ್, ನಂಗೆ ಈಗ ಮದ್ವೆ ಆಕ ಇಷ್ಟ ಇಲ್ಲ. ನಂಗೆ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಬಿ ಪ್ಲೀಸ್ ಬಿ, ನಂಗೆ ಈಗಲೇ ಮದ್ವೆ ಬೇಡ. ಅಲ್ಲ ಹುಡುಗ, ಮದುವೆ ಅಂದ್ರೆ ಎಲ್ಲರೂ ಕುಣ್ದಾಡ್ತಾರಪ್ಪ. ನೀ ನೋಡಿದ್ರೆ ಏನ ಮದ್ವೆ ಒಲ್ಲೆ ಒಲ್ಲೆ ಅಂತ ಅನ್ನ ಕುಂತಿದ್ದಿಲ್ಲ. ಅಲ್ಲ, ಇಬ್ರದು ಒಮ್ಮಕ್ಕ ಮದುವೆ ಆದ್ರೆ 1-2 ಖರ್ಚು ಮುಗಿದು ಹೋಗ್ಬಿಡ್ತೈತತ್ತಾಗ. ಅದಕ್ಕೆ ಹೇಳೋದು ಕೇಳ. ಯಮ್ಮ ನಿನಗೆ ಗೊತ್ತಿದ್ದೈತಿ ನನಗೆ ದಾಮ್ದು ಮದ್ವೆ ಇಷ್ಟನೇ ಇಲ್ಲ. ಹೋಗಿ ದೇವಸ್ಥಾನದಾಗ ಹಾರ ಬದಲಾಯಿಸಿ ತಾಳಿ ಕಟ್ಕೊಂಡ್ ಬಂದುಬಿಡೋದು ಅಷ್ಟೇ. ನಂದೇನು ಸಂಭ್ರಮದ ಜೋರ್ ಮದ್ವೆ ಏನೂ ಇಲ್ಲ. ನಾ ಹೇಳ್ದು ಕೇಳ್ಬಿ, ನಂಗೆ ಈಗಲೇ ಮದ್ವೆ ಬೇಡ. ಯಪ್ಪ ಯವ್ವ, ನಂಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನಂಗೆ ಒತ್ತಾಯ ಮಾಡಬೇಡ್ರಿ ಬಿ, ಬೇಕಾದ್ರೆ ಅಣ್ಣನ ಮಾಡಿ ಮುಗಿಸ್ರಿ, ಇನ್ನೊಂದು 2 ವರ್ಷ ಹೋಗಲಿ, ಆಮೇಲೆ ಬೇಕಾರೆ ನಾ ಹಾಕಿನಂತ. ನಂಗೆ ಈಗಲೇ ಮದುವೆ ಬ್ಯಾಡ ಬಿ. ಯವ್ವ, ಮತ್ತೀಗ ಅವನಿಗೂ ಬ್ಯಾಡ ಅಂತಾನೆ ಒತ್ತಾಯ ಮಾಡಿ ಮದುವೆ ಮಾಡೋದು ಬೇಡ. ಮದುವೆ ವಿಷಯದಾಗ ಯಾವತ್ತೂ ಒತ್ತಾಯ ಮಾಡಕ್ಕೆ ಹೋಗ್ಬಾರ್ದು. ಈಗ ಹೆಂಗೋ ಚಂದ್ರು, ಈಗ ಕೃಷ್ಣಂಗಿಂತ ಚಂದ್ರು 2 ವರ್ಷ ದೊಡ್ಡವನ. ಈಗ ಚಂದ್ರದು ಮದುವೆ ಮಾಡೋ ವಯಸ್ಸೈತಿ. ಅವ್ನು ಈಗ ಮಾಡಿ ಮುಗಿಸ್ಬಿಟ್ರನ ಚಲೋ, ಮತ್ತು ಇನ್ನು ಮುಂದಕ್ಕೆ ಹೋದಂಗಲ್ಲ ಮತ್ತೆ ಹೆಣ್ಣು ಹತ್ತಂಗಿಲ್ಲ. ಈಗ ಚಂದ್ರದು ಮದುವೆ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಬೇಕಾದ್ರೆ ಕೃಷ್ಣನ್ ನೋಡಿ ಮಾಡಿದ್ರಾತು. ರಾಜುದಂತೂ ಇನ್ನೂ 5-6 ವರ್ಷ ತಡಾನೇ ಐತಿ. ಅವನದು ಏನಂತ ಅವಸರನೇ ಇಲ್ಲ ತಗೋ. 5-6 ವರ್ಷ ಯಾಕೆ ಮಗನ ಹಂಗೆ ಸರಗ್ನ ಗಂಟು ಹಾಕೊಂಡು ಕುತ್ಕೊಂಡ್ಬಿಡು, ಮದುವೆ ಏನು ಮಾಡಕ್ಕೆ ಹೋಗ್ಬೇಡ ಒಂದು. ಹಂಗಲ್ರಿ, ಇನ್ನೊಂದೇ 3-4 ವರ್ಷ ಹೋಗ್ಲಿ, ಅವನದೇನು ಅವಸರ ಇಲ್ಲ. ಈಗ ಚಂದ್ರದ್ ಮಾಡಂದ್ರೆ ಚಂದ್ರದ್ ಮಾಡಿ ಮುಗಿಸಿದ್ಮೇಲೆ 1 ವರ್ಷ ಬಿಟ್ಟು ಕೃಷ್ಣನ್ ಮಾಡಿದ್ರಾತ. ಕೃಷ್ಣನ್ ಮದುವೆ ಮಾಡಿ ಆಮೇಲೆ ಆತಾಗ ನೋಡೋಣ, ಗೌರಿ ಅಷ್ಟೊತ್ತಿಗೆ ಆಕಿದು ಓದಿಗಿದು ಮುಗೀತಂದ್ರೆ ಗೌರಿದ್ ಮುಗಿಸಿ ಆಮೇಲೆ ನಮ್ಮ ರಾಜುದ್ ಮಾಡಿದ್ರಾತ. ಹೌದಿಲ್ಲ? ಏನಂತೆ ಬೇ ನೀನು? ಸರಿ ತಗೋಪ್ಪ ಹಂಗಂದ್ರೆ. ತಗೋ, ಈಗ ಹಂಗಂದ್ರೆ ಚಂದ್ರದರ ನೋಡಾಕ ಚಲೋ ಮಾಡನ್ರನ. ಯಾಕಂದ್ರೆ ಚಲೋ ವರ ಎಲ್ಲ ಬರಾಕುಂತಾವು. ನನಗೂ ಮೊನ್ನೆ ಒಂದಿಬ್ರು ನಮ್ಮ ಪರಿಚಯದಾರ ಫೋನ್ ಹಚ್ಚಿದ್ರು, ಹಿಂಗೆ ನಮ್ಮ ಹುಡುಗಿ ಚಲೋ ಐತಿ, ನಿಮ್ಮ ಮನೆಗೆ ಕೊಡ್ಬೇಕಂತ ಅಂದ್ಕೊಂಡಿವಿ ಅಂತಂದು. ಅದಕ್ಕೋಸ್ಕರ ಹಿಂಗೋ ಚಲೋ ವರ ಬರಾಕುಂತ್ಬಿಟ್ಟಾವ. ಈಗಲೇ ಮದುವೆ ಮಾಡಿ ಮುಗಿಸಿದ್ರೆ ಚಲೋ. ಒಟ್ನಲ್ಲಿ ನಮ್ಮ ಮನೆಗೆ ಒಂದು ಒಳ್ಳೆ ಸೊಸಿ ಬಂದ್ರೆ ಸಾಕಂತ ನಂದು ಅಭಿಪ್ರಾಯ. ಈಗ ನೀವೆಲ್ಲರೂ ಹ್ಞೂ ಅಂದ್ರೆ ಚಂದ್ರುಗ ನೋಡಾಕ ಚಲೋ ಮಾಡೋಣ ಅಂತಂದು. ಈಗ ಚಲೋ ವರ ಬಂದಿದ್ದು. ಈಗ ಹೆಂಗೆ ಈಕಿಗೆ ಯಾರಕಿ ನಮ್ಮ ಮಾಳವನ ಮೊಮ್ಮಗಳದ ಲಲಿತವ, ಆಕಿಗೆ ತೋರಿಸಿದ್ರಾತು. ಚಲೋ ವಧು ಯಾವ್ಯಾವ ಬರ್ತಾವೋ ಅವನನ್ನು ನಮ್ಮ ಯಾರಿಗೆ ನಮ್ಮ ಚಂದ್ರುಗ ತೋರಿಸಿದ್ರಾತು. ಹೌದಿಲ್ಲ? ಸರಿ ತಗೋರಿ ಅತ್ತಾರ, ಹಂಗೆ ಮಾಡಿದ್ರತ್ತ ನೋಡ್ರಿ. ನಿಮ್ಮ ಕೈಗೆ ಯಾವ ಚಲೋ ಓದು ಬಂದ್ರೆ ನೋಡ್ರಿ, ಚಲೋ ಒಟ್ಟಿನಲ್ಲಿ ಮಂತಾನ ಚಲೋ ಇರಬೇಕು, ಹುಡುಗಿ ಚಲೋ ಇರಬೇಕು, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿನ ನೋಡ್ರಿ ಅತ್ತಾರ. ನಿಮಗೆಲ್ಲ ಗೊತ್ತಿದ್ದೈತಿ, ಆದರೂ ನಾನು ಹಂಗೆ ಹೇಳಕೊಂತೀನಿ. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಬಂದ್ರೆ ಸಾಕು ನೋಡ್ರಿ ಅತ್ತಾರ. ಅವರಿಂದ ನಮಗೆ ವರದಕ್ಷಿಣೆ ಬೇಡ, ಏನೂ ಬೇಡ. ಒಟ್ಟಿನಲ್ಲಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಿ ನಮ್ಮ ಮನೆಗೆ ಚಲೋನ ತಂಗಿದ್ರೆ ಅಷ್ಟು ಸಾಕು ರೀ. ಈಗಿನ ಕಾಲದಾಗ ಚಲೋ ವರ ಸಿಗೋದ ಕಷ್ಟ ಆಗೈತಿ ಗೊತ್ತಾನೆ. ಅಂಥದ್ರಾಗ ನಮ್ಮ ಚಂದ್ರಿಗೆ ಏನು ಕಮ್ಮಿ ಆಗೈತಿ? ಒಂದು ಕೆಟ್ಟ ಚಟ ಇಲ್ಲ, ಏನಿಲ್ಲ, ಬಂಗಾರದಂಥ ಹುಡುಗದಾನ. ಅವನಿಗೆ ಹಂಗೆ ಹೆಣ್ಣು ಕೊಡೋಕೆ ಕ್ಯೂ ನಿಂತಿರ್ತಾರೆ ಗೊತ್ತಾನೆ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರ್ರಿ. ಯವ್ವ, ನಮ್ಮ ಚಂದ್ರಗಂತೂ ಏನೂ ಕಮ್ಮಿ ಆಗಿಲ್ಲ. ಅವನಿಗೆ ಚಲೋ ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವಂಥದ್ದು ಹುಡುಗಿನ ನೋಡ್ಬೇ ನೀನು. ಇವ್ರು ಹಂಗೆ ಎಲ್ಲದಕ್ಕೂ ಹಂಗೆ ಬೇಡ ಹಿಂಗೆ ಬೇಡ ಅಂತಾರೆ. ಇದು ಮಾತ್ರ ನನ್ನ ಮಾತಾ ನಡಿಬೇಕು ನೋಡ್ಬೇ ಯವ್ವ. ಹಂಗಂದ್ರೆ ದೊಡ್ಡ ಶ್ರೀಮಂತ ಮನೆ ಹುಡುಗಿನ ತೊಗೊಂಬರೋಣ, ಆಕೆಗೆ ಕುಂತಲೆ ಎಲ್ಲ ನೀನೇ ಮಾಡಿ ಹಾಕ್ಬೇಕು ನೋಡು. ನಡೀತೈತಾ? ಹಂಗಲ್ವೇ ನಾ ಹೇಳಿದ್ದು. ಅಂದರೆ ಏನು ವರದಕ್ಷಿಣೆ ಇವ್ರ ಬೇಡನೇ ಬೇಡ ಅಂತಾರಲ್ಲ, ಹಂಗೆ ಬೇಡ. ಒಟ್ಟಿನಲ್ಲಿ ಒಂದು ಸ್ವಲ್ಪ ವರದಕ್ಷಿಣೆ ಇಸ್ಕೊಳ್ಳೋಣ ಅಂತ ಅಂದಿದ್ದು ನಾನು. ನಮ್ಮ ಚಂದ್ರಿಗೆ ಏನು ಬೇಕು ಕಮ್ಮಿ ಆಗೈತಿ? ನೋಡು ಲಕ್ಷ್ಮಿ, ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಹುಡುಗಿ, ಒಂದು ಒಳ್ಳೆ ಸೊಸೆಯಾಗಿ ಬರುವಂಥ ಹುಡುಗಿ ನಮ್ಮ ಮನೆಗೆ ಬೇಕಾಗಿರೋದು. ವರದಕ್ಷಿಣೆ ರೊಕ್ಕ ತೊಗೊಂಡು ಬರೋದಲ್ಲ. ರೊಕ್ಕ ಎಷ್ಟು ದಿನ ಇರ್ತೈತೆ ಅವ್ರು ಕೊಟ್ಟಿದ್ದು? ಮೊದಲು ನಮಗೆ ಬೇಕಾಗಿರೋದು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ. ಅದ್ರ ಕಡೆ ಲಕ್ಷ್ಯ ಕೊಡ್ತೀನಿ ನಾನು. ನೀನು ಇಲ್ಲದೆಲ್ಲ ಕಾರವಾರ ಮಾಡೋಕ್ಕೆ ಹೋಗ್ಬೇಡ. ನೋಡ್ಬೇಯವ್ವ, ಅಲ್ಲಿ ಚಲೋನ ತಂಗ ವರದಕ್ಷಿಣೆ ಕೊಟ್ಟು, ಇಲ್ಲ ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅಂದ್ರೆ ಅವರ ಮದುವೆ ಮಾಡಿಕೊಡಂಗಿದ್ರೆ ಸರಿ. ನೀವೇನು ಇಲ್ಲ ಭಿಕಾರಿನ ತೊಗೊಂಬಂದು ನನ್ನ ಮನೆ ಸೊಸೆ ಮಾಡ್ತೀನಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಇನ್ನೊಂದು ಮಾತು, ಈಗ ಚಂದ್ರ ವಿಷಯದಾಗ ನಾನು ಸುಮ್ಮನೆ ಇದ್ದೀನಿ, ಮುಂದೆ ರಾಜು ವಿಷಯದಾಗ ನೀವೇನಾರ ಬಾಯಿ ಹಾಕಿದ್ರಿ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನನ್ನ ಮಗಗೆ ದೊಡ್ಡ ಶ್ರೀಮಂತ ಮಗಳನ್ನ ತೊಗೊಂಬಂದು ಮದುವೆ ಮಾಡ್ತೀನಿ ನಾನು. ಈಗ ನಿಮ್ಮ ಇಷ್ಟದಂಗೆ ನೀವು ಮಾಡ್ಕೊರಿ. ಹಂಗಂತಂದು ಸುಮ್ಮನೆ ಭಿಕಾರಿನ ಕರ್ಕೊಂಬಂದ್ರೆ ನಾನು ಸುಮ್ಮನೆ ಇರಂಗಿಲ್ಲ. ಲೇ ನಿಂತ್ಕೊಳ್ಳಿ, ಎದಕ್ಕೆ ಸಿಟ್ಟು ಮಾಡ್ಕೊಂಡೋದಿ? ನೀವು ಮಾತಾಡ್ಕೊರಿ, ಎಂಥ ಸಸಿ ಬೇಕಾ ಏನು ಅನ್ನೋದನ್ನು. ನನಗೆ ಅದಕ್ಕೆ ಕೇಳ್ತೀರಿ? ನೋಡಿದ್ರೆ ಯಾರೇ ಹತ್ತೀರ ನಿಮ್ಮ ಮಗಳು ಹೆಂಗದ ಅಂತಂದು ಕುತ್ಕೊಂಡು ತಾಳ್ಮೆಯಿಂದ ಮಾತಾಡೋದೇ ಇಲ್ಲ. ತಾಳ್ಮೆಯಿಂದ ಯಾವ ನಿರ್ಧಾರನೂ ತೊಗೊಳಂಗಿಲ್ಲ. ತಾನು ಏನಂತಾಳೆ ಅದಕ್ಕೆ ಹ್ಞೂ ಅಂತ ಅಂದ್ಬಿಡ್ಬೇಕು ನಾವು. ನೀವು ಒಂದು ಸ್ವಲ್ಪ ತಿಳಿಸಿ ಹೋಗ್ರಿ ಅಳಿ ಅಂದ್ರೆ. ನೀವು ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ ಆಕೆಗೆ.
ಮೊದಲು ಹುಡುಗಿನಾರ ಫಿಕ್ಸ್ ಆಗಲಿ, ಆಮೇಲೆ ಮಾತಾಡಿದ್ರೆ ಹತ್ತು ತಗೋರಿ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ಸೆಟ್ಕೊಂಡು ಹೋದ್ಲು ನೋಡ್ರಿ. ನೀವು ಒಂದು ಸ್ವಲ್ಪ ಏನಾರು ಹೇಳಿ ಸಮಾಧಾನ ಮಾಡೋಗ್ರಿ. ಅಲ್ಲ, ನಮ್ಮವ್ವ ನೋಡಿದ್ರೆ ಒಳ್ಳೆ ವರದಕ್ಷಿಣೆ ಕೊಡೋ ಹುಡುಗಿ ಬೇಕು ಅಂತಂತ. ಆದ್ರೆ ಲಲಿತಾ ವೈನಿಯರ ಹತ್ರ ಅಷ್ಟು ವರದಕ್ಷಿಣೆ ಕೊಡೋ ಅಷ್ಟು ಶಕ್ತಿ ಅವ್ರ ಹತ್ರ ಇಲ್ಲ. ಇದಕ್ಕೇನಾರ ಕ್ಯಾನ್ಸಲ್ ಮಾಡಿಬಿಟ್ರೆ ನಮ್ಮವ್ವ ಚಂದ್ರಣ್ಣಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತೆ ಮನಸ್ಸಿಗೆ. ಈ ವಿಷಯನ ಮೊದಲು ಅಮ್ಮನ ಹತ್ರ ಮಾತಾಡೋಣ, ಅವಾಗ ಅಮ್ಮ ಏನಾದರೂ ಮಾಡಿದ್ರು ಮಾಡ್ಬೋದು. ನೀನೇನು ವಿಚಾರ ಮಾಡ್ಕೊತ ಕುಂತಿದ್ದಿ? ನೀನು ಯಾವ್ದಾರು ಹುಡುಗಿನ ಪ್ರೀತಿಸಾಕುಂತೀಯ ಏನು? ಯಮ್ಮ ಇಲ್ಲ ಬೇಯಮ್ಮ, ದೇವರಾಣಿಗೂ ನಾನು ಯಾವ ಹುಡುಗಿನೂ ಪ್ರೀತಿಸಾಕೊಂತಿಲ್ಲ, ಯಾವ ಹುಡುಗಿನೂ ಇಷ್ಟ ಪಡಾಕೊಂತಿಲ್ಲ. ನೀವು ಯಾವ ಹುಡುಗಿನ ಹೇಳ್ತೀರಿ ಆ ಹುಡುಗಿನ ಮದುವೆ ಹಾಕಿ ನಾನು ಆಟ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಮತ್ತೆ ಏನೋ ಒಬ್ಬನೇ ಏನೋ ಒಟ ಗುನುಗುನು ಅನ್ಕೊಂತ ಕುಂತಿದ್ದಿ, ಏನಾತ? ಅದೇ ಯಮ್ಮ, ನಿನ್ನ ತಾಯಿಲಿ ಒಂದು ಸ್ವಲ್ಪ ಮಾತಾಡ್ದೈತಿ, ಸ್ವಲ್ಪ ಹೊರಗಡೆ ಹೋಗೋಣ, ಬರ್ತೀಯಾ ಬೇ? ಇಲ್ಲ ಹೇಳಲ್ಲ, ಅದ್ರಾಗ ಏನೈತಿ ಮತ್ತೆ ಹೊರಗಡೆ ಹೋಗುದು? ಹಂಗಲ್ ಬೇ, ಒಂದು ಸ್ವಲ್ಪ ನೀನು ಒಬ್ಬಕ್ಕೆ ತಾಯಿನೇ ಮಾತಾಡೋದೈತಿ, ಸ್ವಲ್ಪ ಬಾ ಬೇ. ಸರಿ ನಡಿ.